ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾ ಕಡರ್ಸ್ ಚಾನಲ್. ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಸೈಕಾಲಜಿ ವಿಡಿಯೋಸ್ ಮಾಡಿ ಹಾಕಿಲ್ಲ ಅಂತ. ನಾನು ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ನನಗೆ ಸೈಕಾಲಜಿ ವಿಡಿಯೋಸ್ ಮಾಡಿ ಹಾಕೋದಾಗಿರಲಿಲ್ಲ. ಪೇರೆಂಟಿಂಗ್ ಟಿಪ್ಸ್ ಆಗಲಿ, ಎಜುಕೇಷನಲ್ ಟಿಪ್ಸ್ ಆಗಲಿ ಯಾವುದನ್ನು ಮಾಡೋಕ್ಕಾಗಿರಲಿಲ್ಲ. ನಾನು ನನ್ನ ಚಾನಲಲ್ಲಿ ಇಂಗ್ಲೀಷ್ ಮತ್ತು ಮ್ಯಾಥ್ಸು ಕೂಡ ನಾನು ಟೀಚ್ ಮಾಡಿ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಅದನ್ನು ನೋಡಿ ನೀವು ಹೇಳ್ತಾ ಇದ್ರಿ ತುಂಬ ಚೆನ್ನಾಗಿ ಟೀಚಿಂಗ್ ಮಾಡ್ತಾ ಇದ್ದೀರಾ, ನಮಗೆಲ್ಲ ಬೇಗ ಅರ್ಥ ಆಗ್ತಾ ಇದೆ ಅಂತ. ಥ್ಯಾಂಕ್ ಯು ಫಾರ್ ದ್ಯಾಟ್. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ. ಇನ್ನೂ ಯಾರಾದರೂ ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟೊಂದು ಜನ ಕೇಳ್ತಾ ಇದ್ರಲ್ವಾ ಸೈಕಾಲಜಿ ಯಾಕೆ ವಿಡಿಯೋಸ್ ಮಾಡೇ ಇಲ್ಲ ಅಂತ. ನಿಮಗೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಯಾರ್ಯಾರು ಕೇಳಿದ್ರಲ್ಲ, ಯಾರ್ಯಾರು ವೇಟ್ ಮಾಡ್ತಾ ಇದ್ರಲ್ಲ, ಅವ್ರಿಗೆಲ್ಲ ನಾನು ಈ ವಿಡಿಯೋನ ಡೆಡಿಕೇಟ್ ಮಾಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ನೋಡಿ, ನಿಮ್ಮ ಕಾಳಜಿ ನೋಡಿ, ಯಾಕೆ ಹಾಕಿಲ್ಲ ಇನ್ನೂ ವಿಡಿಯೋಸ್ ಅಂತ ನೀವು ಕೇಳೋದು ನೋಡಿ ತುಂಬ ಖುಷಿ ಆಯಿತು. ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಟಾಪಿಕ್ ಏನಂದರೆ ರೋಲ್ ಆಫ್ ಪೇರೆಂಟ್ಸ್ ಇನ್ ದಿಯರ್ ಚೈಲ್ಡ್ ಲೈಫ್. ಅಂದರೆ ಪೇರೆಂಟ್ಸು ರೋಲ್ ಯಾವ ಥರ ಇರಬೇಕು ಅವ್ರ ಮಕ್ಕಳ ಜೀವನದಲ್ಲಿ ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಪಾಯಿಂಟ್ ಈಸ್ ನರ್ಚರರ್. ನರ್ಚರರ್ ಅಂದರೆ ಹೂ ಪ್ರೊವೈಡ್ಸ್ ಎಮೋಷ್ನಲ್ ಕೇರ್ ಆ್ಯಂಡ್ ಸಪೋರ್ಟ್. ಎಮೋಷ್ನಲಿ ಕುಗ್ಗಿದಾಗ ಮಕ್ಕಳು ಅವರಿಗೆ ಪೇರೆಂಟ್ಸಿಂದು ಸಪೋರ್ಟ್ ಬೇಕಾಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ನಾನು ನನ್ನ ಮಗಂದು ಲೈಫಿಗೆ ನರ್ಚರರ್ ನಾನು ಲಿಂಕ್ ಮಾಡೋದಾದರೆ ಯಾವ ಥರ ಲಿಂಕ್ ಮಾಡ್ತೇನೆ ಅಂದರೆ, ಮೊನ್ನೆ ಅವನಿಗೆ ಬಸ್ಸಲ್ಲಿ ಯಾರೋ ಹೈಯರ್ ಕ್ಲಾಸ್ ಹುಡುಗ ಒಬ್ಬನು ಹೊಡೆದು ಬಿಟ್ಟಿದ್ದಂತೆ ಕಪಾಳಕ್ಕೆ. ಅದು ಹೆಂಗೆ ಅಂದರೆ ಬಾಸುಂಡೆ ಎಲ್ಲ ಮೂಡ್ಬಿಟ್ಟಿತ್ತು. ಅವ್ನು ಫಸ್ಟ್ ಬಂದುಬಿಟ್ಟು ಅವ್ನು ಬರೋ ಟೈಮಿಗೆ ನಾನು ಮಲಗಿಬಿಟ್ಟಿದ್ದೆ ಅವತ್ತಿನ ದಿವಸ, ಹುಷಾರಿಲ್ಲ ಅಂತ. ಅವ್ನು ಬಂದು ನನ್ನ ನೆಪ್ಸಿ, ಅಮ್ಮ ನೋಡು ನನಗೆ ಹಿಂಗೆ ಹೊಡೆದ್ಬಿಟ್ಟಿದ್ದಾನೆ ಅಂತ ಹೇಳ್ಕೊಂಡು ಪಾಪ ಹತ್ಬಿಟ್ಟ. ಅದು ಏನಂದರೆ ನಾವು ಒಂದು ಅವರಿಗೆ ಸಪೋರ್ಟ್ ಆಗಿರಬೇಕು. ಆ ಥರ ಏನಾಯಿತು ಏನು ಎತ್ತ ಅಂತ ಕೇಳ್ತಾ ಹೋದರೆ ಮಕ್ಕಳು ಯಾವಾಗಲೂ ಹೆಂಗೆ ಅಂದರೆ ಪೇರೆಂಟ್ಸ್ಗೆ ಬಂದು ಹೇಳೋದು ಫಸ್ಟು, ಅಮ್ಮಂಗೆ ಅಪ್ಪಂಗೆ, ಸ್ಪೆಷಲಿ ಅಮ್ಮಂದ್ರಿಗೆ ಬಂದು ತುಂಬಾ ಹೇಳ್ತಾರೆ. ಅದಕ್ಕೆ ನಾನೇನು ಹೇಳೋದಂದರೆ, ತಾಯಂದರು ಈ ವಿಷಯದಲ್ಲಿ ನರ್ಚರ ಅಂದರೆ ಒಂಚೂರು ಎದ್ರು ಬಿದ್ದರು ಸ್ವಲ್ಪ ನೀವು ಕೇರ್ ತೊಗೊಂಡು ಎಲ್ಲ ಸ್ವಲ್ಪ ಮುತುವರ್ಜಿ ವಹಿಸಿ ನೀವೆಲ್ಲ ಕೇಳ್ತಾ ಹೋದರೆ ಮಕ್ಕಳು ಎಲ್ಲನೂ ಹೇಳ್ತಾರೆ. ನೀವೇನಂದರೆ ಎಮೋಷ್ನಲಿ ಅವರಿಗೆ ನೀವು ಸಪೋರ್ಟ್ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡ್ರೆ ಮಕ್ಕಳು ತುಂಬ ಫಾರ್ವರ್ಡ್ ಮುಂದೆ ಹೋಗ್ತಾರೆ. ನಾವು ನಮ್ಗೇನೇ ಆದರೂ ಕೂಡ ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆಗಿರ್ತಾರೆ ಅಂತ ಅವ್ರಿಗೆ ಅದೊಂದು ಏನಂದರೆ ನಂಬಿಕೆ ಜಾಸ್ತಿ ಇರುತ್ತೆ ಮಕ್ಕಳಿಗೆ. ಅಪ್ಪ ಅಮ್ಮ ಜೊತೆಗಿರ್ತಾರೆ, ನಾನು ಎದ್ರು ಬಿದ್ದರೂ ಕೂಡ ಆಮೇಲೆ ಏನು ಭಯಲ್ಲ ಅಂತ. ಈ ಥರ ನಮಗೆ ಬಂದರೆ ಭಯಲ್ಲ ಅಂದರೆ ಏನು ಕಾರಣ, ಅವರು ಜೆನ್ಯೂನ್ ಆಗಿ ತಮ್ಮ ತಪ್ಪನ್ನು ಎಕ್ಸೆಪ್ಟ್ ಮಾಡ್ಕೊಂಡಾಗ ನೀವು ಬೈಯೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಅವರು ಸುತ್ತಿ ಬಳಸಿ ತಪ್ಪು ಮಾಡಿ, ಇಲ್ಲ ನಾನು ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ವಾದಿಸೋವಾಗ ನೀವು ಬೈರಿ. ಬಟ್ ಜೆನ್ಯೂನ್ ಆಗಿ ಇವತ್ತು ನಂದು ಈ ತಪ್ಪಾಗಿದೆ ಸಾರಿ ಅಂತ ಕೇಳಿದಾಗ ನೀವು ಬೈಯೋ ಅವಶ್ಯಕತೆ ಇಲ್ಲ. ಅವರು ಅಂದರೆ ಅವ್ರಿಗೆ ಪಶ್ಚಾತ್ತಾಪದಿಂದ ನಿಮ್ಮ ಕಡೆ ಬಂದು ರಿಗ್ರೆಟ್ ಮಾಡ್ಕೋತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ನೀವು ದ ಬೆಸ್ಟ್ ನರ್ಚರರ್ ಆದರೆ ಅಂದರೆ ನಿಮ್ಮ ಮಗು ಲೈಫ್ನ ನೀವು ಚೆನ್ನಾಗಿ ಮೋಲ್ಡ್ ಮಾಡ್ಬೋದು. ಸೆಕೆಂಡ್ ಒನ್ ಈಸ್ ಪ್ರೊವೈಡರ್. ಪ್ರೊವೈಡರ್ ಅಂದರೆ ಯಾವ ಥರ, ಬೇಸಿಕ್ ಫಿಸಿಕಲ್ ಥಿಂಗ್ಸು, ಆಮೇಲೆ ಎಮೋಷ್ನಲ್ ಥಿಂಗ್ಸು ಲೈಕ್ ಫುಡ್ಡು, ಶೆಲ್ಟರು, ಕ್ಲಾದಿಂಗು, ಅವ್ರ ಬೇಸಿಕ್ ನೀಡ್ಸ್ನ ನೀವೆಲ್ಲ ಅವರಿಗೆ ಅವರೆಲ್ಲ ಕೇಳಿದ್ದನ್ನು ಕೊಡಿಸ್ಬೇಕಂತ ಏನಿಲ್ಲ. ಅವ್ರಿಗೆ ಬೇಸಿಕ್ ನೀಡ್ಸ್ ಏನೇನು ಬೇಕು, ಇವಾಗ ಸ್ಕೂಲ್ಸಿಗೆ ಹೋಗೋಕ್ಕೆ ಯೂನಿಫಾರ್ಮ್ ಬೇಕು, ಆಮೇಲೆ ಡೈಲಿ ವೇರಿಗೆ ಬಟ್ಟೆ ಬೇಕು, ಆಮೇಲೆ ಸ್ನ್ಯಾಕ್ಸು, ಈ ಥರದ್ದು ಕ್ಲಾದಿಂಗು, ಶೆಲ್ಟರ್, ಅವ್ರಿಗೆ ಇರೋಕ್ಕೆ ಚೆನ್ನಾಗಿ ಒಂದು ರೂಮ್ಸ್, ಆ ಥರದ್ದೆಲ್ಲ ನೀವು ಬೇಸಿಕ್ ನೀಡ್ಸ್ ಅಷ್ಟೇ ಫುಲ್ಫಿಲ್ ಮಾಡಿ. ಅದನ್ನು ಬಿಟ್ಟು ತುಂಬ ಹೈಯರ್ ಲೆವೆಲಿಗೆ ಹೋಗಿ ಯಾರು ಹೆಂಗೋ ಮೆಚ್ಚೋಕೆ ಅಂತ ತುಂಬ ಮಕ್ಕಳಿಗೆ ಇದು ಮಾಡೋಕ್ಕೆ ಹೋದರೆ ಅದು ಮತ್ತೆ ನಿಮಗೆ ಬ್ಯಾಕ್ ಬೌನ್ಸ್ ಆಗುತ್ತೆ. ಅವ್ರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀವು ಅವರಿಗೆ ಪ್ರೊವೈಡ್ ಮಾಡ್ಕೋತಾ ಹೋದರೆ ಮಕ್ಕಳಿಗೆ ಅವರು ಒಂದು ಕಂಫರ್ಟ್ ಝೋನಲ್ಲಿ ಇರ್ತಾರೆ, ಕಂಫರ್ಟೇಬಲ್ ಆಗಿರ್ತಾರೆ, ಅವರಿಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಥರ್ಡ್ ಒನ್ ಈಸ್ ಎಜುಕೇಟರ್. ಈಗ ಇಲ್ಲಿ ಮನೇಲಿ ಏನು ಹೇಳ್ತಾರೆ ಅಂದರೆ, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಮನೆಯಲ್ಲಿ ನಾವು ಹೆಂಗೆ ಮಕ್ಕಳನ್ನ ಮೋಲ್ಡ್ ಮಾಡ್ತೇವೋ, ಯಾವ ಥರ ಹೇಳ್ತೇವೋ ಅದೇ ಥರ ಅವ್ರ ಸೊಸೈಟಿಯಲ್ಲಿ ಪೋಟ್ರೆ ಹಾಕ್ತಾರೆ. ನಾನೇನು ಹೇಳೋದಂದರೆ, ಎಜುಕೇಟರ್ ಅಪ್ಪನರಾಗಲಿ ಅಮ್ಮನರಾಗಲಿ ಒಳ್ಳೆ ಗುಣಗಳನ್ನ ಅವರಲ್ಲಿ ಸದ್ಗುಣಗಳು ಇದ್ದರೆ ಅದು ಮಕ್ಕಳಿಗೂ ಬರುತ್ತೆ. ಅವ್ರು ಡೈಲಿ ಹೇಗೆ ನಡ್ಕೋತಾರಲ್ಲ ಮನೆಯವ್ರ ಜೊತೆ, ಬೇರೆಯವ್ರ ಜೊತೆ ಎಲ್ಲ, ಅವ್ರ ಅಜ್ಜಿ ತಾತ ಆಗಿರ್ಬೋದು, ಅವ್ರ ವೈಫ್ ಜೊತೆ ಆಗಿರ್ಬೋದು, ಅವ್ರ ಹಸ್ಬೆಂಡ್ ಜೊತೆ ಆಗಿರ್ಬೋದು, ಇಲ್ಲ ಅಕ್ಕ ತಂಗಿ, ಅವ್ರ ಜೊತೆ ಅವ್ರು ಹೇಗೆ ನಡ್ಕೋತಾರಲ್ಲ ಅದೇ ಥರ ಮಕ್ಕಳಿಗೂ ಕೂಡ ಅದನ್ನೇ ಕಲಿತಾ ಹೋಗ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ, ಮಕ್ಕಳು, ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ, ಹೋಗುವಾಗ ಮಗು ಎಲ್ಲರದು ಹಿರಿಯರ ಕಾಲನ್ನ ಬಿದ್ದು ನಮಸ್ಕಾರ ಮಾಡಿ ನಾನು ಹೋಗಿ ಬರ್ತೇನೆ ಶಾಲೆಗೆ ಅಂತ ಹೇಳೋದು. ಇದು ಒಂದು ಒಳ್ಳೆ ಅಭ್ಯಾಸ ಅಲ್ವಾ. ಇದನ್ನು ದೊಡ್ಡವ್ರು ಮಾಡಿದರೆ ಮಕ್ಕಳು ಕೂಡ ಆಟೋಮೆಟಿಕ್ ಆಗಿ ಅದನ್ನು ಕಲಿತಾರೆ. ಈಗಿನ ಮಕ್ಕಳಿಗಂತೂ ಹಿರಿಯರ ಕಾಲಿಗೆ ಬೀಳೋದು ಅದು ರೂಢಿನೇ ಇಲ್ಲ. ಮೊದಲೆಲ್ಲ ಹೆಂಗಂದ್ರೆ ಹಿರಿಯರು ಮನೆಗೆ ಬಂದರೆ ಮನೆಯಿಂದ ಅವರು ಹೊರಡುವಾಗ ನಾವು ಹಿರಿಯರ ಕಾಲಿಗೆ ಬೀಳ್ತಿದ್ವಿ, ಅವ್ರ ಆಶೀರ್ವಾದ ನಮಗೆ ಮುಖ್ಯ ಅಂತ. ಬಟ್ ಇವಾಗ ಆ ಥರ ಯಾರೂ ಮಾಡ್ತಿಲ್ಲ ರೀ. ನಾವು ಮನೆಯಲ್ಲಿ ಯಾವ ಥರ ಇರ್ತೇವೆ, ಒಂದು ಸಣ್ಣ ತಪ್ಪಾದರೂ ಇದು ತಪ್ಪಿದೆ,
ಇದನ್ನ ನೀ ಸರಿ ಮಾಡ್ಕೋ, ಇಲ್ಲ ನೀನು ಇವತ್ತು ನೀನು ರೂಢಾಗಿ ನಡ್ಕೊಂಡ್ರೆ ತಪ್ಪು, ಅದನ್ನು ಕೂಲಾಗಿ ನೀನು ಹ್ಯಾಂಡಲ್ ಮಾಡ್ಬೋದಿತ್ತು. ಅದೇ ಹೇಳ್ತಾರಲ್ರಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ, ಆ ಥರ ಆಗಬಾರ್ದು. ಸೊ ಮಕ್ಕಳಿಗೆ ಏನೇ ತಪ್ಪಿರಲಿ ಒಪ್ಪಿರಲಿ, ಒಂದು ಶಿಕ್ಷೆ ಕೊಡೋದಾಗ್ಲಿ ಏನೇ ಇರಲಿ, ಇವಾಗಿಂದನೇ ನೀವು ಸ್ವಲ್ಪ ಕೂಲಾಗಿ ಕಾಮಾಗಿ ಕೂತ್ಕೊಂಡು ಎಲ್ಲ ಹೇಳ್ತಾ ಹೋದ್ರೆ ಮಕ್ಳು ಕೇಳ್ತಾರೆ. ನೀವು ಜೋರು ಮಾಡಿ ಹೊಡೆಯೋಕ್ಕೆ ಬಡಿಯೋಕ್ಕೆ ಈ ಥರ ಹಿಂಗೆ ಹೇಳಕ್ಕೆ ಹೋದ್ರೆ ಮಕ್ಕಳು ಕೇಳಲ್ಲ ರೀ. ಸೊ ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಒಳ್ಳೆ ಬಿಹೇವಿಯರು, ಎಥಿಕ್ಸು, ಆಮೇಲೆ ಲೈಫ್ ವ್ಯಾಲ್ಯೂ ಥಾಟ್ಸ್ ಅಂತ ಹೇಳ್ತಾರಲ್ಲ, ನೀವು ಫಾಲೋ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಮಕ್ಕಳು ಕೂಡ ಫಾಲೋ ಮಾಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಫೋರ್ತ್ ಒನ್ ಈಸ್ ರೋಲ್ ಮಾಡೆಲ್. ರೋಲ್ ಮಾಡೆಲ್ ಅಂದರೆ ಯಾವ ಥರ? ಮಕ್ಕಳು ಯಾವಾಗಲೂ ಅವ್ರ ಮನೆಯವ್ರನ್ನ, ಟೀಚರ್ಸನ್ನ ರೋಲ್ ಮಾಡೆಲ್ ಆಗಿ ಅಕ್ಸೆಪ್ಟ್ ಮಾಡ್ತಾರಂತ್ರಿ. ಎಷ್ಟೊಂದು ಜನ ಹೇಳ್ತಾರೆ, ನಿಮ್ಗೆ ಯಾರು ರೋಲ್ ಮಾಡೆಲ್ ಅಂದರೆ ನನಗೆ ಅಂಬಾನಿ ರೋಲ್ ಮಾಡೆಲ್ಲು, ಟಾಟಾ ಬಿರ್ಲಾ, ಈ ಥರದ್ದೆಲ್ಲ ಹೇಳ್ತಾರೆ. ಬಟ್ ಅವ್ರಿಗೆ ಫಸ್ಟ್ ರೋಲ್ ಮಾಡೆಲ್ ಆಗಿರೋದೇ ಅಪ್ಪ ಅಮ್ಮಂದರು, ಮನೇಲಿ ಯಾರು ದೊಡ್ಡವ್ರು ಇರ್ತಾರಲ್ಲ ಅವರೇ ರೋಲ್ ಮಾಡೆಲ್ ಆಗೋದು. ಸೊ ನಾವು ಯಾರ ಜೊತೆ ಹೆಂಗೆ ಸಭ್ಯತೆವಾಗಿ ನಾವು ನಡ್ಕೋತೇವಲ್ಲ, ನಮ್ಮ ಬಿಹೇವಿಯರ್, ನಾವು ಕೆಟ್ಟದಾಗಿ ಬಿಹೇವ್ ಮಾಡಿದರೆ ಮಕ್ಕಳು ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ. ನಾವು ಒಳ್ಳೆ ರೀತಿಯಿಂದ ಸೌಮ್ಯವಾಗಿ ಬಿಹೇವ್ ಮಾಡಿದರೆ ನಾವು ಮಕ್ಕಳು ಅದೇ ಥರ ಕಲಿತಾರೆ. ಇಲ್ಲ ನಾವು ಟಿವಿ ನೋಡ್ತಾ ಊಟ ಮಾಡ್ತಾ ಇದ್ರೆ ಅದನ್ನೇ ಮಕ್ಕಳು ಕಲಿತಾರೆ. ಇಲ್ಲ ನಾವು ಟ್ರೆಡಿಷನಲ್ ಮೆಥಡಲ್ಲಿ ನಾವು ಊಟ ಮಾಡ್ತಿದ್ರೆ ಅದನ್ನೇ ಕಲಿತಾರೆ. ಅದೇ ಹೇಳ್ತೇನಲ್ಲ, ನಾವು ಪೇರೆಂಟ್ಸ್ ಆಗಿ ನಾವು ಯಾವ ಥರ ಇರ್ತೇವಲ್ಲ ಅದೇ ಥರ ನಮ್ಮ ಮಕ್ಕಳು ಕೂಡ ಇರ್ತಾರೆ. ಸೊ ಮಕ್ಕಳು ನಮ್ಮನ್ನ ನೋಡಿ ಕಲಿಯೋದು ತುಂಬ ಇರುತ್ತೆ ರೀ. ನಾವು ಮಕ್ಕಳನ್ನ ನೋಡಿ ಹೆಂಗೆ ಕಲಿತೇವಲ್ಲ, ಮಕ್ಕಳನ್ನ ನೋಡಿ ನಾವು ಕೆಲವೊಂದಿಷ್ಟು ಕಲಿತೇವ್ರಿ, ಅದೇ ಥರ ಮಕ್ಕಳು ಕೂಡ ನಮ್ಮನ್ನು ನೋಡಿ ತುಂಬಾ ಕಲಿತಾರೆ. ಸೊ ಏನಂದರೆ, ನೀವು ಒಳ್ಳೆಯದನ್ನ ಅಳವಡಿಸ್ಕೊಂಡು ನೀವು ಚೆನ್ನಾಗಿ ಇದ್ದರೆ ಮಕ್ಕಳು ಕೂಡ ಒಳ್ಳೆಯದನ್ನೇ ಅಳವಡಿಸ್ಕೊಂತಾರೆ. ನೆಕ್ಸ್ಟ್ ಒನ್ ಈಸ್ ಡಿಸಿಪ್ಲಿನೇರಿಯನ್. ಡಿಸಿಪ್ಲಿನೇರಿಯನ್ ಅಂದರೆ ಶಿಸ್ತಿಂದ ಇರೋದು. ಹೆಂಗೆ ಅಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕು, ಅವ್ರ ನಿತ್ಯ ಕ್ರಿಯೆಗಳನ್ನ ಮುಗಿಸ್ಕೋಬೇಕು, ಈ ಥರ ಡಿಸಿಪ್ಲಿನ್ ಆಗಿ ಇದ್ದರೆ ಮಕ್ಕಳು ಕೂಡ ಇದೇ ಥರ ಡಿಸಿಪ್ಲಿನ್ ಆಗಿರ್ತಾರೆ. ಇಲ್ಲ ಇವತ್ತು ರಜಾ ಇದೆ, ನಿನಗೆ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ, ರಜಾ ಇದ್ದಾಗ ಓಕೆ. ಬಟ್ ಕೆಲವೊಂದು ಮಕ್ಕಳು ಡೈಲಿ ಎದ್ದೇಳೋದು 8 o'clock ಬಸ್ ಬರುತ್ತಂದರೆ 7:45 7:30 ಹಿಂಗೆ ಎದ್ದುಬಿಟ್ಟು ಅವಾಗ ರೆಡಿಯಾಗಿ ಹೋಗೋದು ಅಂದರೆ ಅದು ಚೆನ್ನಾಗಿ ಅನ್ಸಲ್ಲ ರೀ. ಒಂದೊಂದ್ಸಲ ಮನೇಲಿ ಪೂಜೆ ಮಾಡೋಕ್ಕಾಗಲ್ಲ ಅಂದಾಗ ಮಕ್ಕಳಿಗೆ ಪೂಜೆ ಮಾಡೋಕ್ಕೆ ಹೇಳ್ಬೇಕ್ರಿ. ಈ ಥರದ್ದೆಲ್ಲ ಸ್ವಲ್ಪ ನೀಟಾಗಿ ಬೌಂಡ್ರಿ ಸೆಟ್ ಮಾಡಬೇಕು ಮಕ್ಕಳಿಗೆ. ನೀನು ಆಟಾಡಕ್ಕೆ ಹೋಗ್ತೀಯಾ, ಇಷ್ಟಕ್ಕೆ ಹೋಗಿ ಇಷ್ಟಕ್ಕೆ ಬರಬೇಕು, ನೀನು 5 o'clock ಹೋಗಿ 5:30 ಬಂದುಬಿಡ್ಬೇಕು ನೀನು. ಇಲ್ಲ ಹೋಮ್ವರ್ಕ್ ಮಾಡ್ತಾ ಇರ್ತಾರಲ್ಲ, ಈಗ ಸ್ಟಡಿ ಟೈಮ್ ಸೆಟ್ ಮಾಡಿಬಿಡ್ಬೇಕು ನಾವು, 6 to 8 ಸ್ಟಡಿ ಅವರ್ಸ್. ಸೊ ಆ ಟೈಮಲ್ಲಿ ಏನು ಬೇರೆ ಎಕ್ಸ್ಟ್ರಾ ಟಿ ವಿ ನೋಡೋದಾಗಲಿ ಆ ಥರದ್ದಿಲ್ಲ. ಈ ಥರದ್ದು ನೀವು ಒಂದು ಎಲ್ಲದಕ್ಕೂ ಒಂದು ಬೌಂಡ್ರೀಸ್ ಸೆಟ್ ಅಂತ ಮಾಡಿದರೆ ಅದು ಒಂದು ಡಿಸಿಪ್ಲಿನ್ಡ್ ಆಗಿ ನೀಟಾಗಿ ಹೋಗುತ್ತೆ ರೀ. ನೆಕ್ಸ್ಟ್ 6th ಒನ್ ಈಸ್ ಅಡ್ವೊಕೇಟ್. ಅಡ್ವೊಕೇಟ್ ಅಂದ್ರೇನು? ಮಕ್ಕಳಿಗೆ ಬೇಸಿಕ್ ನೆಸಸರಿ ರಿಸೋರ್ಸಸ್ ಆಗಲಿ, ಸಪೋರ್ಟ್ ಆಗಲಿ. ಫಾರ್ ಎಕ್ಸಾಂಪಲ್, ಇವಾಗ ಏನೋ ಎಕ್ಸಾಮ್ಸಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಯಾವುದೋ ಒಂದು ಪ್ರಾಬ್ಲಮ್ ಅರ್ಥ ಆಗಿರಲ್ಲ. ಸೊ ನೀವು ಅದನ್ನು ಮಗು ನಿಮ್ಮ ಮುಂದೆ ಹೇಳ್ಕೊಂಡಾಗ ನೀವೇನು ಮಾಡ್ಬೋದು ಅಂದರೆ, ನೀವು ಕಲಿತ್ಬಿಟ್ಟು ಅದನ್ನು ಹೇಳ್ಕೊಡ್ಬೋದು, ಅಡ್ವೊಕೇಟ್ ಮಾಡ್ಬೋದು ನೀವು ಮಕ್ಕಳಿಗೆ. ಇಲ್ಲ ಫ್ರೆಂಡ್ಸ್ ಜೊತೆ ಏನೋ ಜಗಳ ಆಗಿರುತ್ತೆ, ಭಾಳ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ ರೀ ಅವರು, ಅವ್ರಿಗೇನೋ ಒಂದು ಸಣ್ಣ ಪುಟ್ಟದಕ್ಕೆ ಜಗಳ ಆಗಿರುತ್ತೆ, ಮಾತು ಬಿಟ್ಟಿರ್ತಾರೆ. ಸೊ ನೀವು ಕಾಂಪ್ರಮೈಸ್ ಆಗಿ ಹೋಗಿ ಸಾರಿ ಕೇಳಿ. ನೀವು ಸಾರಿ ಕೇಳೋದ್ರಿಂದ ಏನು ತಪ್ಪಿಲ್ವಲ್ಲ, ಯಾಕಂದ್ರೆ ನಮ್ಮವ್ರ ಮುಂದೆ ನಾವು ತಲೆಬಾಗೋದ್ರಿಂದ ಏನು ತಪ್ಪಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ ರೀ. ಅದೇ ಥರ ಮಕ್ಕಳನ್ನು ಬೆಳೆಸೋದ್ರಿಂದ ಸೊ ಅವ್ರಿಗೇನಾಗತ್ತೆ, ಒಂದು ಒಳ್ಳೆ ಮಾರ್ಗದರ್ಶನ ಸಿಗತ್ತೆ, ಮುಂದೆನೂ ಅವರಿಗೆಲ್ಲ ಒಳ್ಳೇದಾಗತ್ತೆ ಅಂತ ನನ್ನ ಅಭಿಪ್ರಾಯ ರೀ. ನೆಕ್ಸ್ಟ್ ಲೈಫ್ ಲಾಂಗ್ ಸಪೋರ್ಟ್. ಮಕ್ಕಳಿಗೆ ಯಾವಾಗಲೂ ಏನು ಹೇಳಬೇಕಂದ್ರೆ, ಏನೇ ಆಗಲಿ ನೀವೊಂದು ಹೆಜ್ಜೆ ಮುಂದಿಡಿ. ಯಾವುದೇ ಒಂದು ಕಾಂಪಿಟೇಷನ್ ಆಗಲಿ, ಇವಾಗ ಸ್ಕೂಲ್ಸಲ್ಲೆಲ್ಲ ತುಂಬ ಕಾಂಪಿಟೇಷನ್ಸ್ ಮಾಡ್ತಾರೆ, ಆ್ಯಕ್ಟಿವಿಟೀಸ್ ಇರುತ್ತೆ ರೀ. ಸೊ ಆ ಕಾಂಪಿಟೇಷನ್ಸಲ್ಲಿ ಫಸ್ಟ್ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟು. ನೀವು ಪಾರ್ಟಿಸಿಪೇಟ್ ಮಾಡಿರಿ. ನೀವು ಏನದು ಪ್ಲೇಸ್ ಬರೋದು, ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ನೀವು ಸೆಕ್ಯೂರ್ ಮಾಡೋದು ಸೆಕೆಂಡ್ರಿ. ಫಸ್ಟ್ ಥಿಂಗ್ ಇಸ್ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್. ಸೊ ನೀವು ಫಸ್ಟ್ ಪಾರ್ಟಿಸಿಪೇಟ್ ಮಾಡಿ, ಅದು ನೆಕ್ಸ್ಟು ಮುಂದೆ ನೋಡೋಣ. ಅದು ಹೇಳ್ತಾರಲ್ಲ, ನಮ್ಮ ಕಾರ್ಯಗಳನ್ನು ನಾವು ಮಾಡ್ಬೇಕಂತ್ರಿ, ಕೃಷ್ಣ ಫಲ ಕೊಡೋದು ಬಿಡೋದು ಅವನಿಗೆ ಬಿಟ್ಟಿದ್ದಂತೆ. ಸೊ ಆ ಥರ ನಾವು ಲೈಫ್ ಲಾಂಗ್ ಸಪೋರ್ಟ್ ಮಾಡೋಕೆ, ಅವ್ರು ಎದ್ದಾಗ ಬಿದ್ದಾಗ ಸ್ವಲ್ಪ ಎಲ್ಲನೂ ನಾವು ಲೈಫ್ ಲಾಂಗ್ ಸಪೋರ್ಟ್ ಮಾಡ್ತಾ ಇದ್ದರೆ ಅವ್ರಿಗೆ ಹೆಂಗಂದರೆ, ಎಮೋಷ್ನಲಿ ಸಪೋರ್ಟ್ ಆಗಿರಬೇಕು, ಫಿಸಿಕಲಿ ಸಪೋರ್ಟ್ ಆಗಿರಬೇಕು, ಮೆಂಟಲಿ ಸಪೋರ್ಟ್ ಆಗಿದ್ದರೆ ಮಕ್ಕಳು ಎಲ್ಲನೂ ಬಂದು ಹೇಳ್ತಾರೆ. ಈಗ ನಮ್ಮನ್ನು ಬಿಟ್ಟು ಥರ್ಡ್ ಪರ್ಸನ್ ಅಂದರೆ ಹೊರಗಿನವ್ರ ಜೊತೆಗೆ ಭಾಳ ಬೆರೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ, ಅವ್ರ ಜೊತೆ ಎಲ್ಲ ಶೇರ್ ಮಾಡಿದರೆ, ನಾಳೆ ನಮ್ಮ ಮಗು ಬಗ್ಗೆ ನಮಗೆ ಏನೂ ಗೊತ್ತಾಗಲ್ರಿ. ಒಂದು ಕೆಟ್ಟ ದಾರಿಗೆ ಹೋದರೂ ಕೂಡ ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲ್ರಿ. ನಾನು ಎಷ್ಟೊಂದು ಜನ ಪೇರೆಂಟ್ಸ್ ನೋಡಿದ್ದೇನೆ, ಬಿಕಾಸ್ ಆ್ಯಸ್ ಎ ಟೀಚರ್ ನಾನು ವರ್ಕ್ ಮಾಡೋದ್ರಿಂದ ಎಷ್ಟೊಂದು ಜನ ಅಮ್ಮಂದ್ರಾಗಲಿ ಅಪ್ಪಂದ್ರನ್ನಾಗಲಿ, ಅವ್ರ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ನಾನು ಎಷ್ಟೊಂದು ಜನ ನೋಡಿದ್ದೇನಲ್ರಿ. ಹೆಂಗೆ ಅಂದರೆ, ನಿಮ್ಮ ಮಗು ಯಾವ ಕ್ಲಾಸಲ್ಲಿ ಓದ್ತಾ ಇದೆ, ಏನು ಮಾಡ್ತಾ ಇದೆ, ದಿನ ಏನು ಹೋಮ್ವರ್ಕ್ ಮಾಡ್ತಾ ಇದೆ, ಎಷ್ಟೊಂದು ಜನ ಡೈರಿಗೆ ಸೈನ್ ಮಾಡಿ ಕಳ್ಸಲ್ಲ. ಸೊ ಈ ಥರದ ನೆಗ್ಲಿಜೆನ್ಸ್ ಬೇಡ. ನೀವು ಒಂದು 2 hours ಅವ್ರ ಜೊತೆ ಟೈಮ್ ಕೊಟ್ಟರೆ, ನಿಮ್ಮ ಮಗು ಏನು ದಿನ ಏನು ಮಾಡುತ್ತೆ ಏನಿಲ್ಲ, ಆಮೇಲೆ ಅವ್ರು ಮಾತಾಡುವಾಗ ದಯವಿಟ್ಟು ಸ್ವಲ್ಪ ಕಾಮಾಗಿ ಪೇಷಂಟಾಗಿ ಎಲ್ಲ ಬಿಟ್ಟು ಅವ್ರ ಮುಖ ನೋಡ್ತಾ ಅವ್ರ ಮಾತುಗಳನ್ನಷ್ಟೇ ಕೇಳಿಸ್ಕೊಳ್ಳಿ. ಸೊ ದಟ್ ನೀವು ಅಟೆನ್ಷನ್ ಅವ್ರಿಗೆ ಕೊಡೋದ್ರಿಂದ ಅವ್ರಿಗೆ ಎಷ್ಟೋ ಖುಷಿ ಆಗುತ್ತೆ. ಸೊ ಇವತ್ತಿನ ಟಾಪಿಕ್ಕು ಇಷ್ಟ ಆಯಿತು ಅನ್ಕೋತೇನೆ ನಾನು. ನೀವು ಇಷ್ಟೊಂದು ಪ್ರೀತಿ ಕೊಡ್ತಾ ಇರೋದು ನನಗೂ ತುಂಬ ಖುಷಿ ಆಗ್ತಾ ಇದೆ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.